ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿರುವಂಥ ಲಾಡ್ಲೆ ಮಸಾಕ್ ದರ್ಗಾದಲ್ಲಿ ನಡೆದಂಥ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕ್ಯಾಬಿನೆಟ್ನಲ್ಲಿ ಕೇಸ್ಗಳನ್ನು ಒಂದು ಸಮುದಾಯದ ಮನವೊಲಿಕೆ ಮಾಡಲು ಈಗಾಗಲೇ ಕೇಸ್ಗಳನ್ನು ಕೂಡ ವಾಪಸ್ ಕೂಡ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಲು ಯಾದಗಿರಿಯಲ್ಲಿ ಕೂಡ ಏನಂತಂದರೆ ಶಿವಸೇನೆದ ರಾಜ್ಯಾಧ್ಯಕ್ಷ ಅಂತ ಆಂದೋಲನ ಶ್ರೀಗಳು ಕೂಡ ಆಗಮಿಸಿದ್ದು ಕೇಸ್ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಇವರು ಕೂಡ ಆ ಲಾಡ್ಲೆ ಮಸಕ್ ದರ್ಗಾದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಪೂಜೆಗೆ ತೆಳೆದರು. ಆ ಸಂದರ್ಭದಲ್ಲಿ ಏನು ಗಲಾಟೆ ಕೂಡ ಆಗಿತ್ತು. ಈಗಲೇ ಕ್ಯಾಬಿನೆಟ್ನಲ್ಲಿ ಕೂಡ ಕೇಸ್ ಕೂಡ ವಾಪಸ್ ಪಡೆದ ಬಗ್ಗೆ ಖುದ್ದು ಸ್ವಾಮಿಯವರು ಕೂಡ ತಮ್ಮ ಅಭಿಪ್ರಾಯ ಏನು ಹೇಳ್ತಕ್ಕೇನ ಈಗ ರಾಜ್ಯ ಸರ್ಕಾರ ಈಗ ಏನಂತಂದರೆ ಉಪಚುನಾವಣೆ ನಂತರ ಎಚ್ಚೆತ್ತುಕೊಂಡು ಈಗ ಒಂದು ಕೋಮಿನ ಸಮುದಾಯದ ಓಲೈಕೆ ಮಾಡಲು ಕೇಸು ವಾಪಸ್ ತೊಗೊಂಡಿದ್ದಾರೆ ಅಂತ ಒಂದು ಆರೋಪ ಕೂಡ ಇದೆ. ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಒಂದು ರಾಘವ ಚೈತನ್ಯರ ಸಮಾಧಿ ಇದೆ. ಆ ಸಮಾಧಿಗೆ ಅಲ್ಲಿಯ ಕೆಲ ಮುಸ್ಲಿಂ ಕಿಡಿಗಳಿಗೂ ಅಪಮಾನ ಮಾಡಿದ್ರು. 22 ಶಿವರಾತ್ರಿ ದಿನ ನಾವು ಶುದ್ಧೀಕರಣ ಮಾಡ್ತೀವಿ ಮಠಾಧೀಶರ ನೇತೃತ್ವದಲ್ಲಿ ಅಂತ ಕರೆ ಕೊಟ್ಟಾಗ ಸಾವಿರಾರು ಜನ ಮುಸಲ್ಮಾನರು ಶಿವರಾತ್ರಿಯ ಪುಣ್ಯ ದಿನದಂದು ಅವರು ಹಿಂದೂಗಳು ಯಾರೂ ನಮ್ಮ ದರ್ಗಾದಲ್ಲಿ ಬರಬಾರ್ದು, ಪೂಜೆ ಮಾಡೋಕ್ಕೆ ಬಿಡೋಂಗಿಲ್ಲ, ಆಂದೋಲನ ಸ್ವಾಮಿಗೂ ಆನೆಗೂ ನೈದು ಹೆಂಗ ಅಂತ ಹೇಳಿ ಕೈಯಲ್ಲಿ ತಲ್ವಾರ್, ಬಡಿಗೆ, ಚಾವಣಿ ಮೇಲೆ ಕಲ್ಲುಗಳನ್ನು ಹಾಕಿಬಿಟ್ಟು ಇವರನ್ನು ಮುಗಿಸ್ಬೇಕು, ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಕಾಯ್ತಾ ಇದ್ದರು. ಅಲ್ಲಿಯ ಜಿಲ್ಲಾಡಳಿತ ಹಿಂದೂಗಳ ಹೋರಾಟದ ಒತ್ತಡಕ್ಕೆ ಮಣಿದು 10 ಜನರಿಗೆ ಪೂಜೆಗೆ ಅವಕಾಶ ಕೊಟ್ಟಿತ್ತು. ಶಾಸಕರು ಮತ್ತು ಇನ್ನಿತರ ಜನಪ್ರತಿನಿಧಿಗಳು, ಕೇಂದ್ರ ಸಚಿವ ಭಗವಂತ್ ಖೂಬಾ, ಅಲ್ಲಿಯ ಸ್ಥಳೀಯ ಶಾಸಕರು ಸೇರಿ ಪೂಜೆ ಮಾಡಿ ಬರಬೇಕಾದ್ರೆ ಸಾವಿರಾರು ಜನ ಮುಸಲ್ಮಾನರು ಸರ್ಕಾರಿ ವಾಹನಗಳ ಸಮೇತ ಅಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳು ಹೋಗಿದ್ರು ಅವ್ರ ಮೇಲೆಲ್ಲ ಕಲ್ಲು ತೂರಾಟ ಆಯಿತು. ಬೇಕು ಅಂತಲೇ ಅಲ್ಲಿಯ ಶಾಸಕರ ಕಾರನ್ನು ಜಖಂ ಮಾಡಿದರು. SP ಕಾರು, ಕೇಂದ್ರ ಸಚಿವರ ಕಾರು, ಎಲ್ಲ DC ಅವ್ರ ಕಾರನ್ನು ಪುಡಿ ಮಾಡಿದರು ಮತ್ತು ಹಲ್ಲೆ ಕೂಡ ಮಾಡಿದರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದರು, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿ ಒಂದು ಕ್ಯಾಮ್ರಾ ಕಸ್ಕೊಂಡು ಆ ಕಡೆ ಹೋಗಿದ್ದಾರೆ. ಇನ್ನೂ ಕ್ಯಾಮ್ರಾ ಪತ್ತೆ ಇಲ್ಲ. ಅಂತಹ ಒಂದು 7 ಪ್ರಕರಣಗಳು ಅಲ್ಲಿ ದಾಖಲಾಗಿತ್ತು. ಆದರೆ ಆ ಸರ್ಕಾರ ಏನು 23ರಲ್ಲಿ ಸರ್ಕಾರ ಬಂತು, ಆ ಸರ್ಕಾರದ ಬಂದ ತಕ್ಷಣವೇ UT ಖಾದರ್ ಸ್ಪೀಕರ್ಗೆ ಹೋಗಿ ಮನವಿ ಕೊಡ್ತಾರೆ. ಅಲ್ಲಿಯ ಮುಸಲ್ಮಾನರು ಪ್ರೆಷರ್ ಹಾಕ್ತಾರೆ, ಈ ಕೇಸನ್ನು ವಾಪಸ್ ಪಡಿಬೇಕು ಅಂತ ಹೇಳಿ. ಆ ಮೂಲಕ ಇವತ್ತು ರಾತ್ರೋರಾತ್ರಿ ನಿನ್ನೆಯ ದಿನ 8 ಪ್ರಕರಣಗಳಲ್ಲಿ ಅವರು ಆ ಕೇಸನ್ನು ವಾಪಸ್ ಪಡೆದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಈ ಸರ್ಕಾರ ಈ ರೀತಿ ಗಲಾಟೆ ಮಾಡಿದವರಿಗೆ ಕೇಸ್ ವಾಪಸ್ ತೊಗೊಂಡ್ರೆ ಅವ್ರಿಗೆ ಪ್ರಸಿದ್ಧನೆ ಕೊಟ್ಟಂಗೆ ಆಗ್ತಲ್ರಿ. 100% ನೋಡಿ, ಇವರು DJ ಹಳ್ಳಿ, KJ ಹಳ್ಳಿ ಅಂತ ಗಂಭೀರವಾದ ಪ್ರಕರಣಗಳು ಕೂಡ ಇವರು ವಾಪಸ್ ಪಡೆದಿದ್ದಾರೆ. ಅದೇ ಮಾದರಿಯಲ್ಲಿ ಅದು DJ ಹಳ್ಳಿದು ಎಷ್ಟು ಗಂಭೀರವಾಗಿತ್ತೋ ಇಲ್ಲಿಯೂ ಕೂಡ ಗಂಭೀರವಾದಂಥ ಪ್ರಕರಣ. ಆ ಆಳಂದ್ನಲ್ಲಿ ಹಿಂದೂಗಳು ಸಾಮಾನ್ಯವಾಗಿ ವ್ಯಾಪಾರ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಈ ಒಂದು ಪ್ರಕರಣದಿಂದ ಅಲ್ಲಿ ಒಂದು ತಹಬದಿಗೆ ಬಂದಿತ್ತು, ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ನಡೆದಿತ್ತು. ಆದರೆ ಇವರು ಈ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಟಿಗಾಗಿ ಅವರ ಮೇಲಿರುವಂತಹ ಒಂದು ಗಂಭೀರ ಪ್ರಕರಣಗಳಲ್ಲಿ ಆ ಪ್ರಕರಣದಿಂದ ಖುಲಾಸೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥದ್ದು ಅವರಿಗೆ ಮತ್ತಷ್ಟು ಗಲಾಟೆ ಎಬ್ಬಿಸಲಿಕ್ಕೆ ಕುಮ್ಮಕ್ಕು ಈ ಸರ್ಕಾರನೇ ಕೊಡ್ತಾ ಇದೆ. ಹೀಗಾಗಿ ಇನ್ನೊಮ್ಮೆ ಸರ್ಕಾರ ಅದನ್ನು ವಿಮರ್ಶೆಗೊಳಪಡಿಸಬೇಕು. ಇಲ್ಲದೆ ಹೋದರೆ ಮುಂದೆ ಆಳಂದ್ನಲ್ಲಿ ಭಾಳ ದೊಡ್ಡ ಗಲಭೆಗಳು ಅವರಿಂದ ಆಗುವಂತಹ ಒಂದು ಸನ್ನಿವೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಏನು ಈಗಲೇ ಕೇಸ್ ವಾಪಸ್ ತೊಗೊಂಡಿದ್ದಾರೆ, ಇದ್ರ ಬಗ್ಗೆ ತಾವು ಕಾನೂನು ಸಂಘರ್ಷ ಏನು ಹೋರಾಟ ಮಾಡ್ತಾರೆ ಅಥವಾ ಹೆಂಗೆ? ನೋಡಿ, 2023 ಈ ವಿಧಾನಸಭಾ ಚುನಾವಣೆ ನಡಿಬೇಕಾದರೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಅಭ್ಯರ್ಥಿ BR ಪಾಟೀಲ್ ಮತ್ತು ಈ ದರ್ಗಾ ಕಮಿಟಿಯವ್ರ ಜೊತೆ ಮಾತುಕತೆ ಆಗುತ್ತೆ. ನಾವು ನಿಮಗೆ ಮತ ಕೊಡಬೇಕಾದ್ರೆ ನಮ್ಮ ಮೇಲಿರುವಂಥ ಎಲ್ಲ ಕೇಸ್ಗಳು ನೀವು ವಾಪಸ್ ತೆಗೆದುಕೊಂಡ್ರೆ ಮಾತ್ರ. ಆಗ ಅಲ್ಲಿ ಅವರು ಒಪ್ಪಂದ ಕೊಟ್ಟ ಪರಿಣಾಮ ಇವತ್ತು ಈ ಕೇಸುಗಳನ್ನು ವಾಪಸ್ ಪಡೆದಿದ್ದಾರೆ. ಇದು ಸಂವಿಧಾನ ವಿರೋಧಿ ಕೃತ್ಯ. ಸರ್ಕಾರದ ವಿರುದ್ಧ ಸಮರ ಸಾರೋದಂದರೆ ಅದು ದೇಶದ್ರೋಹದ ಕೆಲಸನೇ. ಮತ್ತು ಅಂತಹ ದೇಶದ್ರೋಹದ ಕೆಲಸದ ಅಡಿ ಸಂವಿಧಾನ ಭಕ್ತ ಉಸ್ತುವಾರಿ ಇರುವಂತಹ ಆ ಸಚಿವನಿರುವಂತಹ ಆ ಕ್ಷೇತ್ರದಲ್ಲಿ ಇಂಥ ಗಂಭೀರ 8 ಪ್ರಕರಣಗಳು ವಾಪಸ್ ಪಡಿತಾ ಇದ್ದಾರೆ ಅಂದರೆ ಇದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಪೊಲೀಸ್ ಠಾಣೆ ಮೇಲೆ ಕೇಸ್ ಹಾಕಿ ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಕೇಸ್ ಇತ್ತು, ಅದು ಕೂಡ ವಾಪಸ್ ಪಡ್ಕೊಂಡ್ರು. ಆದರೆ ಗಿರೀಶ್ ಭಾರದ್ವಾಜ್ ಅನ್ನುವಂಥ ಒಬ್ಬ ಅಡ್ವೊಕೇಟ್ ಅವರು ಅದಕ್ಕೆಷ್ಟೇ ತಂದಿದ್ದಾರೆ. ಅದೇ ಮಾದರಿಯಲ್ಲಿ ಈ 8 ಪ್ರಕರಣಗಳನ್ನು ವಾಪಸ್ ಪಡಿಬಾರ್ದು ಅಂತ ನಾವು ಹೈಕೋರ್ಟ್ ಮೆಟ್ಲು ಹೇರ್ತೇವೆ. ಅಲ್ಲಿ ಇದಕ್ಕೆ ತಡೆಯಾಜ್ಞೆ ತರ್ತೇವೆ. ಸಂಘರ್ಷ ಮಾಡಿ 100% ಕಾನೂನು ಸಂಘರ್ಷದಿಂದಲೇ ಇವತ್ತು ಈ ಸಂವಿಧಾನಬದ್ಧ ಸರ್ಕಾರ, ನಮ್ಮದು ಬಸವ ತತ್ವ ಸರ್ಕಾರ,
ಸಾವರ್ಕರ್ ಸರ್ಕಾರ ಅಲ್ಲ, ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ನಡೆಯುವಂಥ ಸರ್ಕಾರ ಅಂತ ಹೇಳ್ತಾರಲ್ಲ, ಅವರಿಗೆ ಕಾನೂನು ಮುಖಾಂತರನೇ ಉತ್ತರ ಕೊಡ್ತೇವೆ. ಈ ಉಪಚುನಾವಣೆ ಫಲಿತಾಂಶ ಎಲ್ಲಿ ಒಂದ್ ಕಡೆ ದಾವಣಗೆರೆ ಎಫೆಕ್ಟ್ ಆಗಿ ಈ ತರ ವಲಯಕ್ಕೆ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ ಅಂತ. ಯಾಕಂದ್ರೆ 100% ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯದವ್ರು ಸ್ವಲ್ಪ ಯಾಕಂತಂದ್ರೆ ಹಿಂದಕ್ಕೆ ಸರಿತಾ ಇದೆ. ಯಾಕಂದ್ರೆ ದಾವಣಗೆರೆ ಫಲಿತಾಂಶ ಅದಕ್ಕೆ ಉತ್ತರ ಇದೆ. ನೋಡಿ ಸರ್, ಅವರಿಗೆ ಲಾಭ ಸಿಗದೆ ಹೋದರೆ ಅದು ಕಾಂಗ್ರೆಸ್ ಇರಲಿ, ಇನ್ನೊಂದು JDS ಇರಲಿ, ಅವ್ರ ವಿರುದ್ಧ ಇವರು ಮುಸ್ಲಿಮರು ಸೆಟದ್ ನಿಲ್ಲೋರೆ. ಹೀಗಾಗಿ ದಾವಣಗೆರೆಯ ಉಪಚುನಾವಣೆಯಲ್ಲಿ ಮುಸಲ್ಮಾನ್ ವ್ಯಕ್ತಿ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲ ಮುಸಲ್ಮಾನರು ಇವತ್ತು SDPIಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಇವರು ಮುಂದುವರೆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಳುಗಿ ಹೋಗುತ್ತೆ ಅನ್ನುವಂತಹ ಭಯದಿಂದ ಇವತ್ತು ಮುಸ್ಲಿಮರು ಓಲೈಕೆಗೆ ನಿಂತಿದ್ದಾರೆ. ಯಾವಾಗ ಇವರು ಗೆದ್ದರು 2023ರಿಂದಲೇ ಈ ಪ್ರಕರಣಗಳ ವಾಪಸ್ ಪಡಿಬೇಕು ಅನ್ನುವಂತಹ ಷಡ್ಯಂತ್ರ ನಡೆದಿತ್ತು. ಇವತ್ತು ಅವರು ಸಫಲರಾಗಿದ್ದಾರೆ. ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇವೆ. ಇದು ಆಂದೋಲನ ಶ್ರೀಗಳ ಮಾತಾಗಿದೆ. ಈ ಬಗ್ಗೆ ಏನಂತಂದ್ರೆ ನಾವು ಕೂಡ ಕಾನೂನು ಸಂಘರ್ಷ ಹೋರಾಟ ಕೂಡ ಮಾಡ್ತೀವಿ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.